ಇನ್ನು ಇದೆಲ್ಲದರ ಮಧ್ಯೆಯೇ ಡಿಕೆ ಶಿವಕುಮಾರ್ ಅವರ ಮುಂದೆಯೇ ಮುಂದಿನ ಸಿಎಂ ಅನ್ನುವಂತಹ ಘೋಷಣೆ ಮೊಳಗಿದೆ. ಗಾಂಧಿನಗರದ ರಾಜ್ಯೋತ್ಸವ ಆಚರಣೆಯಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಬೆಂಬಲಿಗರು ಜೈಕಾರವನ್ನ ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಬೇಕು ಅಂತ ಹೇಳಿ ಹಾರೈಸಿದ್ದಾರೆ. ಕನ್ನಡಿಗರ ಪರವಾಗಿ ಈ ನಾಡಿನ ಪರವಾಗಿ ಶಿವಕುಮಾರ್ ಸಾಹೇಬ್ರಿಗೆ ಜೋರಾದ ಒಂದು ಚಪ್ಪಲ. ಇವತ್ತು ಏನು ಕನ್ನಡಿಗರ ಪರವಾಗಿ ಈ ನಾಡಿನ ಪರವಾಗಿ ಶಿವಕುಮಾರ್ ಸಾಹೇಬ್ರಿಗೆ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲವೂ ಭ್ರಾಂತಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಬಣ ಹೇಳ್ತಾ ಇದ್ರು. ನವೆಂಬರ್ನ ಮೊದಲ ದಿನವೇ ಆ ಕ್ರಾಂತಿಯ ಸೂಚನೆಗಳಂತೂ ಖಂಡಿತ ಸಿಗ್ತಾ ಇದೆ. ಗಾಂಧಿನಗರದಲ್ಲಿ ಮೊಳಗಿದಂತಹ ಘೋಷಣೆ, ಮತ್ತೊಂದು ಕಡೆಗೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲೂ ಬೆಂಬಲಿಗರು ಹೋರಾಟವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಪರವಾಗಿ ಅವರ ಅಭಿಮಾನಿಗಳು ಬ್ಯಾಟ್ ಬೀಸಿದ್ದಾರೆ. ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಹೋರಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಮುಂದಿನ 2.5 ವರ್ಷ ಅವರನ್ನ ಮುಖ್ಯಮಂತ್ರಿ ಮಾಡಿ ಎಐಸಿಸಿ ವರಿಷ್ಠರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡು ವರಿಷ್ಠರಿಗೆ ಒತ್ತಾಯ ಮಾಡುವಂತಹ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗ ಮಾಡಿದೆ. ನಾವು ಏನು ಕಳೆದ ಚುನಾವಣೆಯಲ್ಲಿ ನಾವು 134 ಸೀಟನ್ನ ಇವತ್ತು ಗೆದ್ದಿದ್ದೀವಿ. ಇವತ್ತು ಅದು ಸನ್ಮಾನ್ಯ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರಂತರ ಶ್ರಮ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಶ್ರಮ ಮಾತ್ರದಂತೆ ಇವತ್ತು ಸಿದ್ದರಾಮಯ್ಯ ಈಗಾಗಲೇ 5 ವರ್ಷ ಆಡಳಿತ ನಡೆಸಿದ್ದಾರೆ. ಇವತ್ತು ಹಿಂದೆ ಅದೇ ಈ ಚುನಾವಣೆಯಲ್ಲೂ ಕೂಡ 2 ವರ್ಷ ಒಂದು ಆಡಳಿತ ನಡೆಸಿ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಜನರು ಸೇವೆ ಮಾಡಿದ್ದಾರೆ. ಜನರು ಕಾರ್ಯಕರ್ತರು ಏನಿದೆ ಇವತ್ತು ಒಂದು 5 ಪಂಚಕ್ಕೆ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದೇ ಇವತ್ತು ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡಂತಹ ಸನ್ಮಾನ್ಯ ಡಿಕೆ ಶಿವಕುಮಾರ್ ಈ ರಾಜ್ಯವನ್ನ ಸುತ್ತಾಡಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಕಾರ್ಯಕರ್ತರ ಅಭಿಲಾಷೆಯಾಗಿ ಇವತ್ತು ಅವರ ಒಂದು 2 ವರ್ಷ ಮುಂದಿನ 2 ವರ್ಷದಲ್ಲಿ ಅವರು ರಾಜ್ಯದ ಸಿಎಂ ಆಗಬೇಕು ಅಂತ ಹೇಳಿ ಇವತ್ತು ಇಡೀ ದೇಶದ ಮತ್ತು ರಾಜ್ಯದ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆ ಇವತ್ತು. ಯಾಕೆ ಅಂದ್ರೆ ತಾವೆಲ್ಲ ನೋಡಿರ್ಬೋದು, ಕೊರೋನಾದಲ್ಲಿ ಇವತ್ತು ಪಕ್ಷವನ್ನ ಕಟ್ಟಿದ್ದಾರೆ. ಪಕ್ಷ ಎಲ್ಲೆಲ್ಲಿ ದೇಶದಲ್ಲಿ ಸಂಕಷ್ಟ ಇರುತ್ತೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡಿ ಇವತ್ತು ಪಕ್ಷವನ್ನ ಕಟ್ಟುವಂತ ಕೆಲಸ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ದೇಶ ಮತ್ತು ರಾಜ್ಯದ ಕಾರ್ಯಕರ್ತರ ಕನಸು ಇವತ್ತು ಅವರ ಒಂದು ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸ ಬಹಳ ಆಗಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ. ಆದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಏನು 2 ವರ್ಷದ ಅವಧಿಗೆ ಅವರು ರಾಜ್ಯದ ಸಿಎಂ ಆಗಿ ಅವರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದನ್ನ ಇವತ್ತು ನಾವು ಈ ಒಂದು ಮನವಿ ಪ್ರಕಾರ ಎಐಸಿಸಿನ ಒತ್ತಾಯಿಸ್ತಾ ಇದ್ದೀವಿ ಇವತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.